ವೀಕ್ಷಕರೇ, ಒನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬೆಳಗ್ಗೆ ಇದೆ. ಬನ್ನಿ ವೀಕ್ಷಕರೇ, ನೋಡ್ಕೊಂಡು ಬರೋಣ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹರನಗಿರಿ ಗ್ರಾಮದಲ್ಲಿ ತಡರಾತ್ರಿ ಕುರಿ ಸಾಗಾಣಿಕೆ ಸಡ್ಡಿಗೆ ಬೆಂಕಿ ಬಿದ್ದು 30ಕ್ಕೂ ಹೆಚ್ಚು ಕುರಿ ಈಗಾಗಲೇ ಸುಟ್ಟು ಭಸ್ಮವಾಗಿರ್ತಕ್ಕಂಥ ದಾರುಣ್ಯ ಘಟನೆ ಒಂದು ನಡೆದೇ ಹೋಗಿದೆ ಅಂತ ಹೇಳ್ಬೋದು. ಈ ಒಂದು ಶೆಡ್ಡಿನ ಮಾಲೀಕರು ರವಿ ಮುದ್ದೆ ಅಂತಂದು ಹೇಳ್ಬೋದು. ಅವರು ಕೂಡ ಅವರ ತಂದೆಯ ಹುಚ್ಚಪ್ಪ ಮುದ್ದೆಯವರ ಚಿಕಿತ್ಸೆಗಾಗಿ ಈಗಾಗಲೇ ಹುಬ್ಬಳ್ಳಿ KMC ಆಸ್ಪತ್ರೆಯಲ್ಲಿ ಇದ್ದರು. ಆ ಒಂದು ವೇಳೆಯಲ್ಲಿ ತಡರಾತ್ರಿ ಈ ಒಂದು ಶೆಡ್ಡಿಗೆ ಬೆಂಕಿ ಬಿದ್ದು 30ಕ್ಕೂ ಹೆಚ್ಚು ಒಂದು ಬದುಕು. ಈ ಭಾಗದಲ್ಲಿ ಕುರಿ ಸಾಗಾಣಿಕೆಗೆ ಒಂದು ಬದುಕು ಅನ್ನೋ ಒಂದು ಪದವನ್ನು ಬಳಸ್ತಾರೆ. ಹಾಗಾಗಿ ನಾನು ಹೇಳಿದ್ದೇನೆ, ಬದುಕು ಅಂದರೆ ಕುರಿ ಸಾಗಾಣಿಕೆ. ಈ ಒಂದು ಬದುಕು ಕಟ್ಟಿಕೊಂಡಿರ್ತಕ್ಕಂಥ ಕುರಿಗಳು ಅಗ್ನಿಗೆ ಆಹುತಿ ಆಗಿರ್ತಕ್ಕಂಥದ್ದು. ಸ್ಥಳದಲ್ಲಿ ಈಗಾಗಲೇ ಗ್ರಾಮಸ್ಥರು ಜಮಾಯಿಸಿದ್ದು ಒಂದು ಬೆಂಕಿ ನೆಂದಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಅಷ್ಟೊತ್ತಿಗೆ ಸಾಗಾಣಿಕೆ ಮಾಡುತ್ತಿದ್ದ 30ಕ್ಕೂ ಹೆಚ್ಚು ಕುರಿಗಳು ಈಗಾಗಲೇ ಹಸುನಿಗಿರ್ತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಮ್ಮ ದೃಶ್ಯಾವಳಿಗಳಲ್ಲಿ ಈ ಭಾಗದಲ್ಲಿ ತೋರಿಸ್ತಾ ಇದ್ದೇವೆ, ನೋಡ್ಬೋದು. ಇದೇ ಒಂದು ಶೆಡ್ಡಿಗೆ ಬಿದ್ದಿರ್ತಕ್ಕಂಥ ಬೆಂಕಿಯ ದೃಶ್ಯಾವಳಿಗಳು. ಯಾವುದೇ ಒಂದು ಕುರಿಯನ್ನು ಬದುಕುಳಿಸಲು ಸಾಧ್ಯವಾಗಿಲ್ಲ ಅಂತ ಹೇಳ್ಬೋದು. ಈಗಾಗಲೇ ರಾಣೆಬೆನ್ನೂರಿನ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಒಂದು ಪ್ರಕರಣ ದಾಖಲು ಮಾಡಿಕೊಳ್ಳಲು ಮುಂದಾಗಿರ್ತಕ್ಕಂಥದ್ದು. ಅಗ್ನಿಶಾಮಕ ದಳನು ಕೂಡ ಸ್ಥಳಕ್ಕೆ ಬಂದರೂ ಕೂಡ ಅಲ್ಲಿ ಕಿರಿದಾದ ರಸ್ತೆ ಇರೋದ್ರಿಂದ ಬೆಂಕಿ ನಂದಿಸುವಲ್ಲಿ ಅದು ಒಂದು ತಡವಾಗಿ ಆಗಿದೆ ಅಂತಂದೇ ಹೇಳ್ಬೋದು. ಯಾಕಂದರೆ ಆ ಭಾಗದಲ್ಲಿ ಆ ಒಂದು ಅಗ್ನಿಶಾಮಕ ವಾಹನ ಹೋಗಲು ಕಿರಿದಾದ ರಸ್ತೆ ಇರೋದರಿಂದ ಈ ಒಂದು ಸಮಸ್ಯೆ ಉದ್ಭವಿಸಿದೆ. ಪುತ್ರ ರವಿನೂ ಕೂಡ ನಮ್ಮ ಫೋನ್ ಸಂಪರ್ಕದಲ್ಲಿ ಮಾತನಾಡಿ ಈ ಘಟನೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾನೆ. ಆದರೆ ತಡರಾತ್ರಿ ಈ ಬೆಂಕಿ ಹೇಗೆ ಬಿತ್ತು ಅನ್ನೋದು ಕೂಡ ಇನ್ನೂ ಕೂಡ ನಿಗಡವಾಗಿದೆ. ಆಕಸ್ಮಿಕವಾಗಿ ಬೆಂಕಿ ತಗುಲ್ತಾ ಅಥವಾ ಯಾರಾದರೂ ಕಿಡಿಗೇಡಿಗಳು ಆ ಭಾಗದಲ್ಲಿ ಈ ಒಂದು ಬೆಂಕಿ ಹಚ್ಚತಕ್ಕಂಥ ಒಂದು ದುಷ್ಕೃತ್ಯಕ್ಕೆ ಮುಂದಾಗಿದ್ದರ ಅನ್ನೋದು ಈ ಪೊಲೀಸ್ ತನಿಖೆಯಲ್ಲೇ ಹೊರಬೀಳಬೇಕಾಗಿದೆ. ಸದ್ಯಕ್ಕೆ ಈಗ 30ಕ್ಕೂ ಹೆಚ್ಚು ಕುರಿಗಳನ್ನು ಕಳೆದುಕೊಂಡಿರ್ತಕ್ಕಂಥ ಕುಟುಂಬಸ್ಥರು ಈಗ ಅವರ ತಮ್ಮ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಬದುಕನ್ನು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿರ್ತಕ್ಕಂಥ ಕುಟುಂಬ ಬೀದಿಗೆ ಬಿದ್ದಂತಾಗಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿ ರವಿ ಮುದ್ದೇರವರು ಹೇಳಿದ್ದೇನೆ. ವೀಕ್ಷಕರೇ, ಒಮ್ಮೆ ನೋಡಿಬಿಡಿ. ನಮ್ಮ ನಿನ್ನ ರಾತ್ರಿ ಕುರಿ ಗೋಡಮ್ ಸುಟ್ಟು ಎಲ್ಲ ಬಣಿ ಎಲ್ಲ ಸುಟ್ಕೊಂಡು 30 ಮರಿ ಸುಟ್ಟವ್ರಿ ಸರ. ಇಲ್ಲಿ ನೋಡಿ ಸರ, ಇಲ್ಲಿ ಸುಟ್ಟವು, ಇಲ್ಲೆಲ್ಲ ಸುಟ್ಟವು. ಇದಕ್ಕೇನದ ನನಗೆ ಪರಿಹಾರ ಕೊಡ್ಸರ. ಇನ್ನಷ್ಟ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು, ದಯವಿಟ್ಟು ಸರ ಏನಾರ ಒಂದು ಅನುಮಾನ ಮಾಡಿ ಒಂದು 8-9 ಲಕ್ಷ ನಂದು ತೀರಾ ನಾನು ಸಾಲ ಮಾಡಿ ಗೋಡಾಮ್ ಹಾಕಿಸ್ಕೊಂಡಿದ್ದೆ. ಈ ಥರ ಎಲ್ಲ ಹಾಳಾಗೈತಿ. ಇದಕ್ಕೇನಾದರೂ ಪರಿಹಾರ ನೀವೇ ತೋರಿಸ್ಕೊಡ್ಸರ. ನಮ್ಮ ನಿನ್ನ ರಾತ್ರಿ ಕುರಿ ಗೋಡಮ್ ಸುಟ್ಟು ಎಲ್ಲ ಬಣಿ ಎಲ್ಲ ಸುಟ್ಕೊಂಡು 30 ಮರಿ ಸುಟ್ಟವ್ರಿ ಸರ. ಇಲ್ಲಿ ನೋಡಿ ಸರ, ಇಲ್ಲಿ ಸುಟ್ಟವು, ಇಲ್ಲೆಲ್ಲ ಸುಟ್ಟವು. ಇದಕ್ಕೇನದ ನನಗೆ ಪರಿಹಾರ ಕೊಡ್ಸರ. ಇನ್ನಷ್ಟ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು, ದಯವಿಟ್ಟು ಸರ ಏನಾರ ಒಂದು ಅನುಮಾನ ಮಾಡಿ ಒಂದು 8-9 ಲಕ್ಷ ನಂದು ತೀರಾ ನಾನು ಸಾಲ ಮಾಡಿ ಗೋಡಾಮ್ ಹಾಕಿಸ್ಕೊಂಡಿದ್ದೆ. ಈ ಥರ ಎಲ್ಲ ಹಾಳಾಗೈತಿ. ಇದಕ್ಕೇನಾದರೂ ಪರಿಹಾರ ನೀವೇ ತೋರಿಸ್ಕೊಡ್ಸರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಕ್ಷಣದ ಸುದ್ದಿ. ಇಂಥ ತಾಜಾ ಸುದ್ದಿಗಳನ್ನೇ ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.